ರಜನಿ, ಹೆಣ್ಣು ಚಂಚಲೆ ಸ್ತ್ರೀ ಬುದ್ಧಿ ಬೆಳೆಯಂತಕಿ ಎಂದು ಹಿರಿಯರಿಗೆ ಹೇಳುವ ಮಾತನ್ನು ನಿರೂಪಿಸಿಬಿಟ್ಟೆ ನೀನು. ಇಳಿಯ ಬಾಳಿನಲ್ಲಿ ಸ್ತ್ರೀಯರಿಗೆ ಒಂದು ಸುಂದರವಾದ ವೈಶಿಷ್ಟ್ಯವಾದ ಸ್ಥಾನವಿದೆ. ಅದನ್ನು ಬಿಟ್ಟು ಸ್ವೇಚ್ಛ ಜೀವನ ಹಾಳು ಮಾಡಿಕೊಳ್ಳಲು ಹೋಗಿ ಕೊಚ್ಚಿ ಹೋದೆಯ ಜೋಕೆ. ಹೇ ವಿಶಾಲ, ನೀನು ಎಂತ ನನ್ನನ್ನು ತಿರಸ್ಕಾರ ಮಾಡಿದ್ಯೋ ಅಲ್ಲಿಂದ ಇಲ್ಲಿವರೆಗೂ ನಿನ್ನನ್ನು ನಾನು ಯಾವತ್ತು ಕಣ್ಣೆತ್ತಿ ನೋಡಿದವಳಲ್ಲ. ಅಂದಾಗ ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ಅದನ್ನು ಕೇಳಲು ನೀನ್ಯಾರು ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಶಾರದಾ, ನಮ್ಮ ಬೆನ್ನು ನಮಗೆ ಹೇಗೆ ಕಾಣುವುದಿಲ್ಲವೋ ಹಾಗೆ ನಾವು ಮಾಡಿದ ತಪ್ಪಿನ ಅರಿವು ನಮಗೆ ಕಾಣುವುದಿಲ್ಲ. ರಜನಿ, ಸತ್ಯದ ಮುಖವಾಡಕ್ಕೆ ಚಿನ್ನದ ಮುಖವಾಡನ್ನು ಹಾಕಲು ಪ್ರಯತ್ನಿಸಬೇಡ. ಇಬ್ನೇ ಸಿದ್ಧಾಂತ ಯಾವುದನ್ನು ಪಡೆದಲ್ಲ ಕೂತು ಉಪದೇಶ ಮಾಡುವಾಗು. ಪ್ರೇಮಿಗಳಿಬ್ಬರು ಏಕಾಂತದಲ್ಲಿರುವಾಗ ಅವರ ಮೇಲೆ ಬಂದು ನೀನು ನಿನಗೆ ಎಲ್ಲೇ ಬರಬೇಕು ಈ ರಸಿಕತೆಯ ಅನುಭವ? ನೀನೊಬ್ಬ ಸ್ವದ್ಧ ರಸಿಕ. ನಿರಂಜನ್, ಕ್ಷಣಿಕ ಸುಖದ ಕಾಮದ ಆಸೆಗಾಗಿ ಪುಷ್ಪದಿಂದ ಪುಷ್ಪಕ್ಕೆ ಹಾರಿ ಆ ಹೂವಿನ ಮಕರವಂತ ಹೀರುವಂತ ನಿನ್ನಂಥ ಬುದ್ಧಿ ನನಗೆ ಆ ದೇವರು ಕರುಣಿಸಿಕೊಟ್ಟಿಲ್ಲ. ಮುಗ್ಧ ಹೆಣ್ಣು ಮಕ್ಕಳು ತನ್ನ ಬಲೆಯಲ್ಲಿ ಹಾಕಿಕೊಂಡು ಅವರ ಜೀವನ ಹಾಳು ಮಾಡುವ ನೀನೊಬ್ಬ ಮಾನವ ಜಾತಿಯ ಮೃಗ. ನಿನ್ನ ಗುಣ ನನಗೆ ಗೊತ್ತಿಲ್ವೇನೋ? ಅಲ್ಲೋ ವಿಕಾಸ್, ನಾನು ರಸಿಕ ರಾಜ.
ವಿಶಾಲ, ನಿರಂಜನ ಇಂದಿಲ್ಲ ನಾಳೆ ನನ್ನ ಕೊಳಗೆ ತಾಳಿ ಕಟ್ಟೋ ಗಂಡನಾಗಬೇಕು. ಅವನು 100 ಹೆಣ್ಣು ಮಕ್ಕಳೊಂದಿಗೆ ನೋಡು ಈ ರೀತಿ ನರ್ತನ ಮಾಡಿದ್ರೆ ತಪ್ಪೇನೋ? ಅವನಲ್ಲಿ ರಸಿಕತೆ ಇದೆ. ಸಿಕ್ಕ ಹೆಣ್ಣಿನೊಂದಿಗೆ ಚೆಕ್ಕಂದಾಡ್ತಾ ಇದ್ದಾನೆ. ಅಂತ ರಸಿಕತೆ ನಿನ್ನಲ್ಲಿಲ್ಲ. ಆದ್ರೂ ಇಟ್ಕೊಂಡಿದ್ಯಲ್ಲ ನಿಮ್ಮ ತಮ್ಮನೇ ಹೇಳ್ತೆ ಶಾರದೆ ಏನು? ಏಯ್ ರಜನಿ, ಇನ್ನೊಮ್ಮೆ ಈ ತಪ್ಪು ನಾಡಬಾರದೆಂದು ನಾನು ಕೊಟ್ಟಿರುವ ಏಟು ನಿನಗೆ. ನನಗೆ ಎಚ್ಚರಿಕೆ ಕೊಡ್ತಾ ಇದೆಯಲ್ಲ, ನನ್ನ